ಸೊ ವೆಲ್ಕಮ್ ಬ್ಯಾಕ್. ಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿದ್ದಾರೆ ಬಿಕೆ ಹರಿಪ್ರಸಾದ್. ಸಿಎಂ ಡಿಕೆಶಿ ಭೇಟಿಗೆ ಯಾವುದೇ ಅಜೆಂಡಾ ಇರಲಿಲ್ಲ. ಸಿಎಂ ಭೇಟಿ ಬಳಿಕ ಬಿಕೆ ಹರಿಪ್ರಸಾದ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಹಜವಾಗಿಯೇ ಸಿಎಂ ಡಿಕೆಶಿ ಅವರನ್ನ ಭೇಟಿಯಾಗಿದ್ದೇನೆ. ಬೆಂಗಳೂರಲ್ಲಿ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಭೇಟಿಯಾಗಲಿಕ್ಕೆ ಯಾವುದೇ ರೀತಿಯಾದಂತಹ ಅಜೆಂಡಾ ಇರಲಿಲ್ಲ. ಹಾಗಾಗಿ ಸಿಎಂ ಡಿಕೆ ಶಿವಕುಮಾರ್ ಅವರನ್ನ ನಾನು ಇವತ್ತು ಭೇಟಿಯಾಗಿದ್ದೇನೆ ಅಂತಕ್ಕಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಎಸ್ತಾ ನೋಡ್ತಾ ಇದ್ರೆ ದೃಶ್ಯಾವಳಿಗಳಲ್ಲಿ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಅವರು ಇವತ್ತು ಯಾವುದೇ ಅಜೆಂಡಾಗಳಿಲ್ಲದೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿ ಪ್ರತಿಕ್ರಿಯೆ ನೀಡಿದ್ದಾರೆ. ಇನ್ನು ಬೆಂಗಳೂರಲ್ಲಿ ಕೆಪಿಸಿಸಿ ಅಧ್ಯಕ್ಷ ಹರಿಪ್ರಸಾದ್ ಹೇಳಿಕೆಯನ್ನ ಕೊಟ್ಟಿದ್ದು. ಈಗ ನಾಳೆ ಬೆಂಗಳೂರಿಗೆ ರಾಹುಲ್ ಗಾಂಧಿ ಆಗಮನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಲ್ಲಿಕಾರ್ಜುನ್ ಖರ್ಗೆ ನಾಮಪತ್ರವನ್ನ ಸಲ್ಲಿಸಿದ್ದಾರೆ. ಬಹುಶಃ ಅದಕ್ಕೆ ರಾಹುಲ್ ಗಾಂಧಿ ಬರ್ತಿದ್ದಾರೆ. ಬೆಂಗಳೂರಲ್ಲಿ ಕೆಪಿಸಿಸಿ ಅಧ್ಯಕ್ಷ ಹರಿಪ್ರಸಾದ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾಳೆ ಬೆಂಗಳೂರಿಗೆ ರಾಹುಲ್ ಗಾಂಧಿ ಆಗಮನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಲ್ಲಿಕಾರ್ಜುನ್ ಖರ್ಗೆ ನಾಮಪತ್ರವನ್ನ ಸಲ್ಲಿಸ್ತಾ ಇದ್ದಾರೆ. ಬಹುಶಃ ಅದಕ್ಕೆ ರಾಹುಲ್ ಗಾಂಧಿ ಬರ್ತಿದ್ದಾರೆ. ಬೆಂಗಳೂರಿನಲ್ಲಿ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೌಜನ್ಯದ ಭೇಟಿ ಇರುತ್ತೆ. ಸೌಜನ್ಯದ ಭೇಟಿ ಅವರು ಮುಖ್ಯಮಂತ್ರಿ ಆಗಿದ್ದಾರೆ, ನಾನು ಅಧ್ಯಕ್ಷ ಆಗಿದ್ದೀನಿ. ಇಬ್ಬರು ಪರಸ್ಪರ ಸೌಜನ್ಯ ಭೇಟಿ. ರಾಹುಲ್ ಗಾಂಧಿ ಅವರು ಬರ್ತಾ ಇದ್ದಾರೆ. ಹೌದು, ನಮ್ಮ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರು ನಾಳೆ ನಾಮಿನೇಷನ್ ಫೈಲ್ ಮಾಡ್ತಾ ಇದ್ದಾರೆ. ಬಹುಶಃ ಗೊತ್ತಿಲ್ಲ ನನಗೆ, ಅದಕ್ಕೆ ಅವ್ರು ಬರ್ತಾ ಇರಬಹುದು. ಅದೆಲ್ಲ ಮುಖ್ಯಮಂತ್ರಿಗಳು ಅವ್ರನ್ನ ಕೇಳಬೇಕು. ಅದೆಲ್ಲ ನಮ್ಮ ಪಾರ್ಟಿ ಡೊಮೈನ್ ಅಲ್ಲಿ ಇರೋದಿಲ್ಲ, ಅದೆಲ್ಲ ಮುಖ್ಯಮಂತ್ರಿಗಳದೇ. ವಾಟ್ಸ್ಆಪ್ ಯೂನಿವರ್ಸಿಟಿನಲ್ಲಿ ಬರೋದಕ್ಕೆಲ್ಲ ಉತ್ತರ ಕೊಡಕ್ ಆಗೋದಿಲ್ಲ. ರಾಮಲಿಂಗಾರೆಡ್ಡಿ ಕೂಡ ಸೀನಿಯರ್ ಮನುಷ್ಯರೇ, ಬೆಂಗಳೂರಲ್ಲಿ ಇರೋರೆಲ್ಲ ಸೀನಿಯರ್ಗಳೇ. ಆದ್ರೆ ಯಾರಿಗೇನು ಕೊಡಬೇಕು ಅಂತೇಳಿ ಫೈನಲ್ ಆಗಿ ಮುಖ್ಯಮಂತ್ರಿಗಳು ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಇನ್ಚಾರ್ಜ್ ಹತ್ರ ಚರ್ಚೆ ಮಾಡಿ ಪೋರ್ಟ್ಫೋಲಿಯೋಗಳು ಹಂಚ್ತಾರೆ.